ಸುಭಬ್ರಾಮ್ಗೆ ಮತ್ತೊಮ್ಮೆ ಸ್ವಾಗತ. 77ನೇ ಗಣರಾಜ್ಯೋತ್ಸವದ ಆಚರಣೆಗೆ ರಾಷ್ಟ್ರ ರಾಜಧಾನಿ ಸಕಲ ರೀತಿಯಲ್ಲಿ ಸಜ್ಜಾಗಿ ನಿಂತಿದೆ. ಕರ್ತವ್ಯ ಪಥದಲ್ಲಿ ಸೇನಾ ಶಕ್ತಿ ಅನಾವರಣವಾಗಲಿದೆ. ಈ ಬಾರಿಯ ವಿಶೇಷತೆ ಏನು, ಮುಖ್ಯ ಅತಿಥಿಗಳು ಯಾರು, ಆ ಕುರಿತಾದ ಒಂದು ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ. ನೇ ಗಣರಾಜ್ಯೋತ್ಸವಕ್ಕೆ ನವದೆಹಲಿ ಸಜ್ಜು. ಕರ್ತವ್ಯ ಪಥದಲ್ಲಿ ಸೇನಾ ಶಕ್ತಿ ಅನಾವರಣ. 77ನೇ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ನವದೆಹಲಿಯ ಕರ್ತವ್ಯ ಪಥ ಸಜ್ಜಾಗಿದ್ದು, ಭವ್ಯ ಪರೇಡ್ಗಾಗಿ ಭದ್ರತಾ ಪಡೆಗಳ ಯೋಧರು ತೀವ್ರ ತಾಲೀಮು ನಡೆಸುತ್ತಿದ್ದಾರೆ. ಈ ಬಾರಿಯ ಪರೇಡ್ ಕೇವಲ ಸೇನಾಬಲ ಪ್ರದರ್ಶನಕ್ಕಷ್ಟೇ ಸೀಮಿತವಾಗಿಲ್ಲ. ಭಾರತದ ರಾಷ್ಟೀಯ ಹಾಡು ವಂದೇ ಮಾತರಂನ 150 ವರ್ಷಗಳ ಐತಿಹಾಸಿಕ ಪರಂಪರೆ ಮತ್ತು ಆತ್ಮನಿರ್ಭರ ಭಾರತದ ಸಂಕೇತವಾಗಿ ಹೊರಹೊಮ್ಮಲಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾರತೀಯ ಸೇನೆಯು ಪರೇಡ್ನಲ್ಲಿ ಕೇವಲ ಪಥಸಂಚಲನ ಮಾಡದೆ ಬ್ಯಾಟಲ್ ಅರೆ ಅಥವಾ ಸಮರ ವಿನ್ಯಾಸದ ಮಾದರಿಯಲ್ಲಿ ಕಾಣಿಸಿಕೊಳ್ಳಲಿದೆ. ಅಂದರೆ ಯುದ್ಧ ಭೂಮಿಯಲ್ಲಿ ಸೇನೆ ಹೇಗೆ ಸಜ್ಜಾಗುತ್ತದೆಯೋ ಅದೇ ರೀತಿಯಲ್ಲಿ ಟ್ಯಾಂಕ್ಗಳು, ಕ್ಷಿಪಣಿಗಳು, ಡ್ರೋನ್ಗಳು ಮತ್ತು ಯಾಂತ್ರೀಕೃತ ಪಡೆಗಳು ಪ್ರದರ್ಶನಗೊಳ್ಳಲಿವೆ. ಕರ್ತವ್ಯ ಪಥದಲ್ಲಿ ಸಮರ ಕಲಿಗಳು. ಇನ್ನು ನಾಳೆ ಕರ್ತವ್ಯ ಪಥದಲ್ಲಿ ನಮ್ಮ ಡಿಆರ್ಡಿಒ ಅಭಿವೃದ್ಧಿಪಡಿಸಿರೋ ಅತ್ಯಾಧುನಿಕ ಯುದ್ಧ ಶಸ್ತ್ರಾಸ್ತ್ರಗಳು ನಾಳೆ ಪ್ರದರ್ಶನಗೊಳ್ಳಲಿವೆ. ಆಂಟಿ ಮಿಸೈಲ್ S-400 ಹಾಗೆ ಲಾಂಗ್ ರೇಂಜ್ ಆಂಟಿ ಶಿಪ್ ಮಿಸೈಲ್, ಯುದ್ಧ ಭೂಮಿ ಕಣ್ಗಾವಲು ರೆಡಾರ್, MBT ಅರ್ಜುನ್, NIG ಮಿಸೈಲ್, ಆಕಾಶ್ ಮಿಸೈಲ್, ಆಧುನಿಕ ಯುದ್ಧ ಜಲಾಂತರ್ಗಾಮಿ ನೌಕೆಗಳು, ಹೀಗೆ ನಮ್ಮ ಸೇನೆಯ ಬ್ರಹ್ಮಾಸ್ತ್ರಗಳು ಅನಾವರಣಗೊಳ್ಳಲಿವೆ. ಈ ಬಾರಿ 77ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಇಬ್ಬರು ಜಾಗತಿಕ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಯುರೋಪಿಯನ್ ಕಮಿಷನರ್ ಅಧ್ಯಕ್ಷ ಉರ್ಸುಲಾ ವಾನ್ ಡೆರ್ ಲೆಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಪಾಲ್ಗೊಳ್ಳಲಿದ್ದಾರೆ. ಇವರು ಭಾರತ EU ನಡುವಿನ ಕಾರ್ಯತಂತ್ರದ ಸಂಬಂಧವನ್ನು ಬಲಪಡಿಸುವುದಕ್ಕೆ ಆಗಮಿಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸುಭಬ್ರಾಮ್ಗೆ ಮತ್ತೊಮ್ಮೆ ಸ್ವಾಗತ. 77ನೇ ಗಣರಾಜ್ಯೋತ್ಸವದ ಆಚರಣೆಗೆ ರಾಷ್ಟ್ರ ರಾಜಧಾನಿ ಸಕಲ ರೀತಿಯಲ್ಲಿ ಸಜ್ಜಾಗಿ ನಿಂತಿದೆ. ಕರ್ತವ್ಯ ಪಥದಲ್ಲಿ ಸೇನಾ ಶಕ್ತಿ ಅನಾವರಣವಾಗಲಿದೆ. ಈ ಬಾರಿಯ ವಿಶೇಷತೆ ಏನು, ಮುಖ್ಯ ಅತಿಥಿಗಳು ಯಾರು, ಆ ಕುರಿತಾದ ಒಂದು ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ. ನೇ ಗಣರಾಜ್ಯೋತ್ಸವಕ್ಕೆ ನವದೆಹಲಿ ಸಜ್ಜು. ಕರ್ತವ್ಯ ಪಥದಲ್ಲಿ ಸೇನಾ ಶಕ್ತಿ ಅನಾವರಣ. 77ನೇ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ನವದೆಹಲಿಯ ಕರ್ತವ್ಯ ಪಥ ಸಜ್ಜಾಗಿದ್ದು, ಭವ್ಯ ಪರೇಡ್ಗಾಗಿ ಭದ್ರತಾ ಪಡೆಗಳ ಯೋಧರು ತೀವ್ರ ತಾಲೀಮು ನಡೆಸುತ್ತಿದ್ದಾರೆ. ಈ ಬಾರಿಯ ಪರೇಡ್ ಕೇವಲ ಸೇನಾಬಲ ಪ್ರದರ್ಶನಕ್ಕಷ್ಟೇ ಸೀಮಿತವಾಗಿಲ್ಲ. ಭಾರತದ ರಾಷ್ಟೀಯ ಹಾಡು ವಂದೇ ಮಾತರಂನ 150 ವರ್ಷಗಳ ಐತಿಹಾಸಿಕ ಪರಂಪರೆ ಮತ್ತು ಆತ್ಮನಿರ್ಭರ ಭಾರತದ ಸಂಕೇತವಾಗಿ ಹೊರಹೊಮ್ಮಲಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾರತೀಯ ಸೇನೆಯು ಪರೇಡ್ನಲ್ಲಿ ಕೇವಲ ಪಥಸಂಚಲನ ಮಾಡದೆ ಬ್ಯಾಟಲ್ ಅರೆ ಅಥವಾ ಸಮರ ವಿನ್ಯಾಸದ ಮಾದರಿಯಲ್ಲಿ ಕಾಣಿಸಿಕೊಳ್ಳಲಿದೆ. ಅಂದರೆ ಯುದ್ಧ ಭೂಮಿಯಲ್ಲಿ ಸೇನೆ ಹೇಗೆ ಸಜ್ಜಾಗುತ್ತದೆಯೋ ಅದೇ ರೀತಿಯಲ್ಲಿ ಟ್ಯಾಂಕ್ಗಳು, ಕ್ಷಿಪಣಿಗಳು, ಡ್ರೋನ್ಗಳು ಮತ್ತು ಯಾಂತ್ರೀಕೃತ ಪಡೆಗಳು ಪ್ರದರ್ಶನಗೊಳ್ಳಲಿವೆ.
ಸಮರ ಕಲಿಗಳು. ಇನ್ನು ನಾಳೆ ಕರ್ತವ್ಯ ಪಥದಲ್ಲಿ ನಮ್ಮ ಡಿಆರ್ಡಿಒ ಅಭಿವೃದ್ಧಿಪಡಿಸಿರೋ ಅತ್ಯಾಧುನಿಕ ಯುದ್ಧ ಶಸ್ತ್ರಾಸ್ತ್ರಗಳು ನಾಳೆ ಪ್ರದರ್ಶನಗೊಳ್ಳಲಿವೆ. ಆಂಟಿ ಮಿಸೈಲ್ S-400 ಹಾಗೆ ಲಾಂಗ್ ರೇಂಜ್ ಆಂಟಿ ಶಿಪ್ ಮಿಸೈಲ್, ಯುದ್ಧ ಭೂಮಿ ಕಣ್ಗಾವಲು ರೆಡಾರ್, MBT ಅರ್ಜುನ್, NIG ಮಿಸೈಲ್, ಆಕಾಶ್ ಮಿಸೈಲ್, ಆಧುನಿಕ ಯುದ್ಧ ಜಲಾಂತರ್ಗಾಮಿ ನೌಕೆಗಳು ಹೀಗೆ ನಮ್ಮ ಸೇನೆಯ ಬ್ರಹ್ಮಾಸ್ತ್ರಗಳು ಅನಾವರಣಗೊಳ್ಳಲಿವೆ. ಈ ಬಾರಿ 77ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಇಬ್ಬರು ಜಾಗತಿಕ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಯುರೋಪಿಯನ್ ಕಮಿಷನರ್ ಅಧ್ಯಕ್ಷ ಉರ್ಸುಲಾ ವಾನ್ ಡೆರ್ ಲೆಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಪಾಲ್ಗೊಳ್ಳಲಿದ್ದಾರೆ. ಇವರು ಭಾರತ EU ನಡುವಿನ ಕಾರ್ಯತಂತ್ರದ ಸಂಬಂಧವನ್ನು ಬಲಪಡಿಸುವುದಕ್ಕೆ ಆಗಮಿಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಂಪರೆ ಮತ್ತು ಆತ್ಮನಿರ್ಭರ ಭಾರತದ ಸಂಕೇತವಾಗಿ ಹೊರಹೊಮ್ಮಲಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತೀಯ ಸೇನೆಯು ಪರೇಡ್ನಲ್ಲಿ ಕೇವಲ ಪಥಸಂಚಲನ ಮಾಡದೆ ಬ್ಯಾಟಲ್ ಅರೆ ಅಥವಾ ಸಮರ ವಿನ್ಯಾಸದ ಮಾದರಿಯಲ್ಲಿ ಕಾಣಿಸಿಕೊಳ್ಳಲಿದೆ. ಅಂದರೆ ಯುದ್ಧ ಭೂಮಿಯಲ್ಲಿ ಸೇನೆ ಹೇಗೆ ಸಜ್ಜಾಗುತ್ತದೆಯೋ ಅದೇ ರೀತಿಯಲ್ಲಿ ಟ್ಯಾಂಕ್ಗಳು, ಕ್ಷಿಪಣಿಗಳು, ಡ್ರೋನ್ಗಳು ಮತ್ತು ಯಾಂತ್ರೀಕೃತ ಪಡೆಗಳು ಪ್ರದರ್ಶನಗೊಳ್ಳಲಿವೆ. ಕರ್ತವ್ಯ ಪಥದಲ್ಲಿ ಸಮರ ಕಲಿಗಳು. ಇನ್ನು ನಾಳೆ ಕರ್ತವ್ಯ ಪಥದಲ್ಲಿ ನಮ್ಮ ಡಿಆರ್ಡಿಒ ಅಭಿವೃದ್ಧಿಪಡಿಸಿರೋ ಅತ್ಯಾಧುನಿಕ ಯುದ್ಧ ಶಸ್ತ್ರಾಸ್ತ್ರಗಳು ನಾಳೆ ಪ್ರದರ್ಶನಗೊಳ್ಳಲಿವೆ. ಆಂಟಿ ಮಿಸೈಲ್ S-400 ಹಾಗೆ ಲಾಂಗ್ ರೇಂಜ್ ಆಂಟಿ ಶಿಪ್ ಮಿಸೈಲ್, ಯುದ್ಧ ಭೂಮಿ ಕಣ್ಗಾವಲು ರೆಡಾರ್, MBT ಅರ್ಜುನ್, NIG ಮಿಸೈಲ್, ಆಕಾಶ್ ಮಿಸೈಲ್, ಆಧುನಿಕ ಯುದ್ಧ ಜಲಾಂತರ್ಗಾಮಿ ನೌಕೆಗಳು ಹೀಗೆ ನಮ್ಮ ಸೇನೆಯ ಬ್ರಹ್ಮಾಸ್ತ್ರಗಳು ಅನಾವರಣಗೊಳ್ಳಲಿವೆ. ಈ ಬಾರಿ 77ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಇಬ್ಬರು ಜಾಗತಿಕ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಯುರೋಪಿಯನ್ ಕಮಿಷನರ್ ಅಧ್ಯಕ್ಷ ಉರ್ಸುಲಾ ವಾನ್ ಡೆರ್ ಲೆಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಪಾಲ್ಗೊಳ್ಳಲಿದ್ದಾರೆ. ಇವರು ಭಾರತ EU ನಡುವಿನ ಕಾರ್ಯತಂತ್ರದ ಸಂಬಂಧವನ್ನು ಬಲಪಡಿಸುವುದಕ್ಕೆ ಆಗಮಿಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.